ಆಕ್ಸಿ ಪವರ್ ಅಂತ ಈಗಿರೋದು ಇದು ನಿಮಗೆ ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 12,500 ರೂಪಾಯಿ ಬೀಳುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ YLG ಆರ್ಯ ಆಲ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ರಷ್ ಕಟರ್ನ ಬಗ್ಗೆ ಮಾಹಿತಿ ತಿಳಿಯೋಣ. ನಿಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಬ್ರಷ್ ಕಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಬ್ರಷ್ ಕಟರ್ ಬಂದ್ಬಿಟ್ಟು ನಿಮಗೆ ಈಗ 2 ಕಂಪ್ನಿದಿದೆ. ಈಗ 2 2 ಸ್ಟ್ರೋಕ್ ಇದೆ. ಒಂದು ಆಕ್ಸಿ ಪವರ್ ಅಂತ, ಒಂದು ಐಟೆನ್ಸಿ ಅಂತ. ಓಕೆ. ಇದರಲ್ಲಿ ನಿಮಗೆ ಕಳೆ ಈಗ ತೋಟದಲ್ಲಿ, ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ, ಹೊಲದಲ್ಲಿ, ಮನೆ ಸುತ್ತ ಎಲ್ಲಾದ್ರೂ ಕಳೆ ಬೆಳೆದಿದೆ ಅಂತಂದರೆ ಅದನ್ನು ಆ ವೈರ್ ಮೇಲೆ ಕಾಣ್ತಿದೆಯಲ್ಲ ತಲೆ, ಅದ್ರಲ್ಲಿ ವೈರ್ ಇದೆಯಲ್ಲ, ಅದು ಅದ್ರ ಮುಖಾಂತರ ನಿಮ್ಮನ್ನ ಆ ಕಳೆನ ಕತ್ತರಿಸ್ಬೋದು. ಆ ಉದ್ದೇಶದಿಂದ ಇದನ್ನು ಮಿಷಿನ್ನ ನಾವು ಯೂಸ್ ಮಾಡ್ತೀವಿ. ನಿಮಗೆ ಈ ಕಳೆ ಕಟ್ ಮಾಡೋ ಮಿಷಿನಿಂದ ಅದು ಯೂಸ್ ಆಗುತ್ತೆ. ಅದಾದಮೇಲೆ ಅದಕ್ಕಿಂತ ಈಗ ಕಳೆ ಒಂದು ಸ್ವಲ್ಪ ದಪ್ಪ ಇದೆ, ಒಂದು ಇಂಚಿಗೂ ದಪ್ಪ ಆಗಿದೆ, ಚೆನ್ನಾಗಿ ಸಖತ್ತು ಬಲ್ತಿದೆ. ಈಗ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ, ಆ ಗಿಡ ದಪ್ಪ ಇದೆ, ಲಂಟನ್ ಕಡ್ಡಿ, ಮೆಣಸಿನ ಗಿಡ ಇದೆಲ್ಲ ಕಟ್ಟಾಗಬೇಕು ಅಂತಂದರೆ ದಾರದಲ್ಲಿ ಕಟ್ಟಾಗಲ್ಲ, ದಾರನೇ ಕಟ್ಟಾಗ್ಬಿಡುತ್ತೆ. ದಾರದಲ್ಲಿ ಅಷ್ಟು ದಪ್ಪ ಕಟ್ಟಾಗಲ್ಲ. ಮಾಮೂಲಿ ಕಳೆ ಎಲ್ಲ ಕಟ್ಟಾಗುತ್ತೆ, ಹುಲ್ಲು ಕಳೆ ಎಲ್ಲ ಕಟ್ಟಾಗುತ್ತೆ. ತೀರಾ ಬಲ್ತಿರ್ತಕ್ಕಂಥದ್ದು ದಾರದಲ್ಲಿ ಕಟ್ಟಾಗಲ್ಲ. ಅಂಥ ಕಳೆ ಕಟ್ಟಾಗಲಿಲ್ಲ ಅಂತಂದ್ರೆ ನಿಮಗೆ ಬ್ಲೇಡ್ ಬರುತ್ತೆ ಇದ್ರ ಜೊತೆ ಒಂದು, ಆ ಬ್ಲೇಡ್ ಹಾಕ್ಕೊಂಡು ನೀವು ಆರಾಮಾಗಿ ಕಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ಮಾಮೂಲಿಯಾಗಿ ಕಳೆ ಕಟ್ ಮಾಡಿಕೊಂಡು ಅದನ್ನು ಮಾಡ್ಕೋಬೋದು. ಇದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಗಳ್ನ ಹಾಕ್ಕೊಂಡು ನೀವು ರಾಗಿ ಕಟ್ ಮಾಡೋದು, ಆಮೇಲೆ ದಪ್ಪ ಮರಗಳನ್ನೂ ಕಟ್ ಮಾಡ್ಕೊಳ್ಳೋ ಅಟ್ಯಾಚ್ಮೆಂಟ್ ಹಾಕ್ಕೊಂಡ್ರೆ ನೀವು ಅದನ್ನು ಮಾಡ್ಕೋಬೋದು. ಸರ್, ಇದು 2 ಥರದ್ದು ಪ್ರೈಸ್ ಹೇಳ್ಬಿಡ್ರಿ ಸರ್. ಹಂಗೆ ಇದು ನಿಮಗೆ ಆಕ್ಸಿ ಪವರ್ ಅಂತ ಈಗಿರೋದು, ಇದು ನಿಮಗೆ ಕಸ್ಟಮರ್ ಪ್ರೈಸ್ ಬಂದ್ಬಿಟ್ಟು 12,500 ರೂಪಾಯಿ ಬೀಳುತ್ತೆ. 12,500 ರೂಪಾಯಿ. ಇದು ಐಟೆನ್ಸಿ ಅಂತ ಇದೆ, ಇದು ಬಂದ್ಬಿಟ್ಟು ನಿಮಗೆ 13,000 ರೂಪಾಯಿ ಇದೆ. ಇದಕ್ಕೆ ಯಾವುದೇ ರೀತಿ ಸಬ್ಸಿಡಿ ಇರಲ್ಲ. ಸಬ್ಸಿಡಿ ಕಳೆದ್ಬಿಟ್ಟೆ ರೇಟ್ ಅಪ್ರೂವಲ್ ಜಾಸ್ತಿ ಇದೆ. ಸಬ್ಸಿಡಿ ಕಳೆದು ಜನರಲ್ ಅವ್ರಿಗೆ 16,500 ಇದೆ. ಅದರಿಂದ ನಿಮಗೆ ಒಂದು ಸ್ವಲ್ಪ ಹೆವಿ ಆಗುತ್ತೆ ಅಂತಂದರೆ ಇದನ್ನು ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಆರಾಮ್ ತಗೋಬೋದು. ಏನು ಮನೆ ಯೂಸಿಗೆಲ್ಲ ಎಲ್ಲ ಜಾಸ್ತಿ ವರ್ಕ್ ಮಾಡ್ತೀನಿ ಅಂತಂದ್ರೆ ಹಾರ್ಡ್ ವರ್ಕ್ಗೂ ಇದು ಚೆನ್ನಾಗಿದೆ. ಇದೆಲ್ಲ ಬ್ಲೂ ಕಲರ್. ಇದರಲ್ಲಿ ವಾಲ್ಬ್ರೋ ಕಾರ್ಬೋರೇಟರ್ ಇದೆ. ಕಾರ್ಬೋರೇಟ್ರು ಕ್ವಾಲಿಟಿ ಇರತಕ್ಕಂಥ ಕಾರ್ಬೋರೇಟ್ರು, ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ ಸರ್, ಇದು 2 ಸ್ಟ್ರೋಕ್ ಇಂಜಿನು. ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಪೆಟ್ರೋಲ್ ಹಾಕಬೇಕು. ಆಯಿಲ್ ಮಿಕ್ಸ್ ಮಾಡೇ ಹಾಕಬೇಕು, ಯಾವುದೇ ಕಾರಣದಿಂದಲೂ ಹಂಗೆ ಹಾಕಿ ಹೊಡಿಬಾರ್ದು. ಆಯಿಲ್ ಮಿಕ್ಸ್ ಹಾಕಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಬಾಳಿಕೆ ಬರುತ್ತೆ, ವರ್ತಿದೆ. ಸರ್, ಇದು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತೇಳಿ ವಿಡಿಯೋ ಮಾಡಿದ್ದೀವಿ, ವಿಡಿಯೋ ಹಾಕ್ತೀವಿ. ವಿಡಿಯೋ ಇದೆ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರ್, ಇದು ನೋಡಿ 2 ಸ್ಟ್ರೋಕ್ ಬ್ರಷ್ ಕಟ್ರು ಕಸ್ಟಮರಿಗೆ ಡೆಲಿವರಿ ಕೊಡಬೇಕು. ಅದಕ್ಕೋಸ್ಕರ ಈಗ ಪೆಟ್ರೋಲ್ ಹಾಕಿದ್ದೀನಿ. 2 ಸ್ಟ್ರೋಕಿಗೆ ನೀವು ಯಾವತ್ತಿದ್ರೂ ಪೆಟ್ರೋಲು ಪ್ಲಸ್ ಆಯಿಲ್ ಮಿಕ್ಸ್ ಮಾಡಿ ಹಾಕುವಂಥದ್ದು 2 ಸ್ಟ್ರೋಕಲ್ಲಿ. ಹೌದು, ಈಗ ನಾನು ಪೆಟ್ರೋಲ್ ಇದ್ರ 2T ಆಯಿಲು ಮಿಕ್ಸ್ ಮಾಡಿ ಹಾಕಿದ್ದೀನಿ. 1 ಲೀಟ್ರಿಗೆ 40 ml ಹಾಕಿದ್ದೀನಿ. ಇವಾಗ ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲೊಂದು ಬಲ್ಬ್ ಇರುತ್ತೆ ಕೆಳಗಡೆ. ಈ ಬಲ್ಬ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಪೆಟ್ರೋಲು ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ ಕಾರ್ಬೋರೇಟ್ರಲ್ಲಿ. ಇದು ಸರ್ಕ್ಯುಲೇಟ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಚೋಕಿಗೆ ಹಾಕೋಬೇಕು. ಮೇಲ್ಗಡೆ ಹಾಕಿದರೆ ಚೋಕು, ಕೋಲ್ಡ್ ಸ್ಟಾರ್ಟ್ ಅಂತ ಕರಿತೀವಿ. ಚೋಕಿಗೆ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಆನ್ ಇದೆಯಾ ನೋಡ್ಬೇಕು. ಸ್ವಿಚ್ಚು 1 ಅಂದರೆ ಆನು, 0 ಅಂದರೆ ಆಫ್. ಆನಲ್ಲಿ ಇಟ್ಕೋಬೇಕು. ಅದಾದ ನಂತರ ಸ್ಟಾರ್ಟಿಂಗ್ ಆನ್ ಮಾಡ್ತಿರೋದ್ರಿಂದ ನೀವೇನು ಮಾಡಬೇಕು, 1-2 ಸಲ ಹಾಗೆ ಎಳೆದು ನೋಡಿ, ಈ ಥರ ಸ್ಟಾರ್ಟ್ ಆಗುತ್ತೆ 2 ಸ್ಟ್ರೋಕು. ಸರ್, ಇದು ಉಪಯೋಗಿಸೋದು ಹೇಗೆ? ಉಪಯೋಗಿಸೋದು ಹೇಗೆ ಇದು? ಈಗ ನೋಡಿ, ಇದು ಬೆಲ್ಟ್ ಹಾಕೋಬೇಕು. ಹಾಕೊಬೇಕು. ಇವಾಗ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಸ್ವಲ್ಪ ಎಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಎಕ್ಸಿಲೇಟರ್ ನೋಡಿ, ಆರ್ಮಲ್ಲಿ ನಾವು ಇದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಇದನ್ನ ಹಿಂಗೆ ಕೊಡ್ತಾ ಹೋದರೆ ಎಕ್ಸಿಲೇಟರ್ ರೈಸ್ ಆಗುತ್ತೆ. ಇದು ಕೊಡ್ದಲ್ಲೇ ನಾನು ಆಗಿಲ್ಲ ಅಂದರೆ ಲಾಕ್ ಆಗುತ್ತೆ.